ನಾನು ಇಂದು ಕಡಲೆ ಬೀಜ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಶೇಂಗದ ಹೋಳಿಗೆ ಅಂತ ಉತ್ತರ ಕರ್ನಾಟಕ ಸೈಡ್ದು. ನಾನು 2 ಉಂಡೆ ಬೆಲೆ ತೊಗೊಂಡಿದ್ದೀನಿ. ಚೆನ್ನಾಗಿ ಲಜ್ಜಿದ್ದೀನಿ. ನೋಡ್ಬೋದು ನೀವು ನಾನು ಮುಕ್ಕಾಲು ಲೋಟ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಿಸೋಕೆ ಮಡಗಬೇಕಂತ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಮಡಗಿದ್ದೀನಿ. ನೋಡ್ಬೋದು ನೀವು ಈ ಥರ. ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ನೋಡ್ಬೋದು ನೀವು ಶೇಂಗಾನ ಇದ್ರಲ್ಲಿ ಮಾಡ್ತಾ ಇರೋದು. ಇದೇನು ಸುಪ್ಪೆ ಸುಲಿಯೋ ಅವಶ್ಯಕತೆ ಏನಿಲ್ಲ. ಕೆಲವೊಬ್ಬರು ಸುಲಿತಾರೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಬೇಕು. ಬನ್ನಿ ಹಾಕೋಣ. ಇಲ್ಲಿ ನೋಡ್ಬೋದು ಬೇಕ್ ಮಡಗಿದ್ದೀನಿ. ಚೆನ್ನಾಗಿ ಬೆಲ್ಲ ಕರಗಬೇಕು ಚೆನ್ನಾಗಿ. ನೋಡ್ಬೋದು ನೀವು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ. ನೋಡ್ಬೋದು ನೀವು ನಾನು ಈ ಥರ ಸೋಸ್ಕೊತಾ ಇದ್ದೀನಿ ಒಂದಿಯಲ್ಲಿ. ನೋಡ್ಬೋದು ನೀವು ನಾನು ಒಂದೇ ಹಿಡಿಯೋದ್ರಿಂದ ಈ ಥರ ಬಂತು ದಪ್ಪಕ್ಕೆ. ಯಾಕೆಂದರೆ ಕೆಲವರಿಗೆ ವಯಸ್ಸಾದವ್ರಿಗೆ ಹಲ್ಲಿ ಇರಲ್ವಲ್ಲ, ಅವ್ರು ತಿನ್ನೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮನೇಲಿ ವಯಸ್ಸಾದವ್ರು ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರಿಗೆ ಸ್ಮೂತಾಗಿ ಸಾಫ್ಟಾಗಿರಬೇಕು. ಅದಕ್ಕೋಸ್ಕರ ನಾನು ಈ ಥರ ಒಂದೇ ಹಿಡ್ತಿರೋದು. ನೋಡ್ಬೋದು ನೀವು ಇದು 1/4 kg ಆಗಷ್ಟು ಆಯಿತು. ಸೊ ಇದನ್ನ ಒಂದು ರೌಂಡ್ ಮಿಕ್ಸಿಗೆ ಆಡ್ಸ್ಕೊಂಬರೋಣ ಬನ್ನಿ. ಸೊ ಮಿಕ್ಸಿಗೆ ಆಡ್ಸ್ಕೊಂಬಂದಾಯಿತು. ಸೊ ಇದು ಮತ್ತು ಬೆಲ್ಲ ಮತ್ತು ಅದು ಒಂದೇ ಹಿಡಿದು ಎಲ್ಲರೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹದವಾಗಿ ನಾದಬೇಕು, ಕಲಿಸ್ಬೇಕು. ಸೊ ನೀವು ನೋಡ್ಬೋದು ಈ ಥರ ಮಾಡ್ಕೊಂಡಿದ್ದೀನಿ ನಾನು ರೌಂಡಕ್ಕೆ. ಸೊ ಇದರ ಬೆಲ್ಲನ ಹಾಕ್ತಾ ಇರ್ಬೇಕು ನೋಡಿ. ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಪಾಕ ಬಿಸಿ ಇರೋದ್ರಿಂದ ನಾನು 2 ಬೆಳ್ಳು ಸುಟ್ಕೊಂಡ್ಬಿಟ್ಟೆ ಆಗಲೇ. ಸೊ ಅದಕ್ಕೆ ಇವಾಗ ಇದರಿಂದ ಚೆನ್ನಾಗಿ ನಾದ್ತಾ ಇದ್ದೀನಿ. ನೋಡ್ಬೋದು ನೀವು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ಕಡೆ ಎಳ್ಳು ಹಾಕ್ತಾರೆ ಕಡಲೆ ಬೀಜ ಬೆಲ್ಲಕ್ಕೆ. ನಾನು ಹಾಕಲ್ಲ. ಇದು ನಾವು 2 ಅವರ್ 3 ಅವರ್ ಹಾಗೆ ಬಿಡಬೇಕು. ಯಾಕೆಂದರೆ ಇದು ಎಣ್ಣೆ ಅಂಶ ಬಿಡಬೇಕು. ಎಣ್ಣೆ ಅಂಶ ಬಿಡೋವರೆಗೂ ನಾವು ಹಾಗೆ ಬಿಡಬೇಕು. ಆಮೇಲೆ ಒಬ್ಬಿಟ್ಟು ತಟ್ಟಕ್ಕೆ ರೆಡಿ ಆಗುತ್ತೆ. ಮೃದುವಾಗಿ ಸಾಫ್ಟಾಗಿ ಸಿಗುತ್ತೆ. ತಟ್ಟೋಕ್ಕೆ ನಮ್ಗೆ ಸರಿ ಹೋಗುತ್ತೆ. ನೋಡ್ಬೋದು ನೀವು ನಾನು ಇಟ್ಟು ಚೆನ್ನಾಗಿ ಮೃದುವಾಗಿ ಹದವಾಗಿ ನಾದಿದ್ದೀನಿ. ಇದು ಮೈದಾ ಮತ್ತು ಗೋಧಿ ಹಸಿಟ್ಟು ಹಾಕಿ ನಾದಿರೋದು, 2 ಮಿಕ್ಸ್ ಮಾಡಿರೋದು. ಒಂದು 15-20 ನಿಮಿಷ ಚೆನ್ನಾಗಿ ಉಣ್ಯಕ್ಕೆ ಬಿಡ್ಬೇಕು ನಾವು ಇದನ್ನ. ಇಷ್ಟೇ ಅಗಲ ತಟ್ಕೊಂಡಿದ್ದೀನಿ ಕಡಲೆ ಬೀಜ ಹೋಗ್ಬಿಟ್ಟು. ಇಲ್ಲಿ ನೋಡ್ಬೋದು ಈ ಥರ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ. ಇಷ್ಟೊಂದು ಸೀದೋಗ್ಬಾರ್ದು, ಈ ಥರ ಬೆಂದಿರೋ ಥರ ಕಾಣಿಸ್ಬೇಕು ಚೆನ್ನಾಗಿ.